ಅಂತ ನೋಡೋಣ ಬರ್ರಿ. ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಂತರ್ಯ ಮಂದಾಲಿ ಯೂಟ್ಯೂಬ್ ಚಾನಲ್. ಬನ್ನಿ ಗಾಯ್ಸ್, ಇವತ್ತ ಮಾಮ ನನಗೋಸ್ಕರ ಚಿಕನ್ ಮತ್ತೆ ಪೂರಿ ಮಾಡ್ತಾ ಇದ್ದಾರಂತೆ. ನೋಡೋಣ ಬನ್ನಿ. ಕಬಾಬ್ ಮಾಡ್ತಾರಂತೆ, ಗೊತ್ತಿಲ್ಲ. ನೋಡೋಣ ಬನ್ನಿ ಯಾವ ಥರ ಆಗುತ್ತೆ. ನನಗೋಸ್ಕರ ಮಾಡ್ತಾ ಇದ್ದಾರಂತೆ. ನೋಡೋಣ ಬರ್ರಿ. ಇದರಿಂದ ಫಾರ್ಮುಲಾ ಇದೆ ರೀ, ಅದು ನನಗೆ ಮಾತ್ರ ಗೊತ್ತು, ಅವ್ರಿಗೂ ಗೊತ್ತು. ನೋಡ್ರಿ ಚಿಕನ್ ಎಲ್ಲ ಏನೋ ಮಾಡ್ತಾರೆ. ತೊಳೆದಿದ್ದೀನಿ ಚಿಕನ್ ಎಲ್ಲ ಮಮ್ಮ ತೊಳೆದಿದ್ದೀನಿ. ಯಾಕೆ ತೊಳ್ತಿದ್ವಿ ಮತ್ತೆ ನೀಟಾಗಿ ಕಟ್ ಮಾಡಿ ತೊಳೆದಿದ್ದೀನಿ. ಈಗ ಅವ್ರು ಕುಕ್ ಮಾಡ್ತಾರೆ. ಬರೀ ನೋಡ್ರಿ, ಪೂರಿ ಮಾಡಕ ಆಶೀರ್ವಾದ ಹಿಟ್ಟು ಇದೇ ಯೂಸ್ ಮಾಡೋದು ನಾವು. ತುಂಬಾ ಚೆನ್ನಾಗಿರುತ್ತೆ. ಯಾಕೋ ಗುಂಡ ಅಳ್ತಾ ಇದ್ದಾನೆ, ಕೇಳಂಬರಿ. ಯಾಕೋ ಗುಂಡ ಕಬಾಬ್ ಓಕೆ. ಇನ್ನೂ ಸ್ವಲ್ಪ ಹಿಟ್ಟು ಹಾಕಿದ್ದೀನಿ, ಚೆನ್ನಾಗಿಲ್ಲ. ಹಿಟ್ಟು ಕಡಿಮೆ ಆಗೋನಲ್ಲ, ಹಾಕಿದ್ರೆ ಸ್ವಲ್ಪ ಹಿಟ್ಟು ಹಾಕಿ. ಕಂಡ ಯಾಕೆ ಹಿಂಗೆ ಕಾಣಕತ್ತದ? ಹೆಂಗೆ ಕಾಣಕತ್ತ? ಖಾರ ಏನೇನು ಹಾಕಿದ್ರ? ಖಾರ, ಮಸಾಲೆ, ಅರಿಶಿಣ, ಉಪ್ಪು. ಅದೇನು ಬ್ಲ್ಯಾಕ್ ಕಲರ್ ಕಾಣಕತ್ತದ? ಎಲ್ಲಿ ಅದು? ಹೌದು, ಅದು ಇದ್ರದ್ದು ಹೀರೆಗುಂಡೆ ರಕ್ತ ಕೋಳಿ. ಖಾರ, ಉಪ್ಪು, ಅರಿಶಿಣ ಹಾಕಿದೆ. ಹಾಂ, ಸ್ವಲ್ಪ ಮಸಾಲೆನ ಹಾಕಿನಿ. ಯಾಕೆ ರೌಂಡ್ಗೆ ಆಗತ್ತೆ? ಇಷ್ಟಿಲ್ಲ ಕೈಯಾಗ? ಇಲ್ಲ, ಮಿಕ್ಸಿಗೆ ಹಾಕಿ. ಇಸಿಗಾಕ್ ಬರಲ್ಲ. ಸ್ವಲ್ಪ ಎಲ್ಲಿದೆ ಮಿಕ್ಸಿ? ಏರ್ಟೆಲ್ಗಾಗಿ ನಾವು ಇದು ಮಾಡ್ಕೊಂಡಿದ್ದೀವಿ. ಸಿಮ್ಮಿಗೆ ಏರ್ಟೆಲ್ ರೀಚಾರ್ಜ್ ಮಾಡ್ಕೊಂಡು ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನೋಡಿ ಗಾಯ್ಸ್, ನನಗೋಸ್ಕರ ಎಷ್ಟೆಲ್ಲ ಕಷ್ಟ ಬಿತ್ತು. ಮಾಮ ಚಿಕನ್ ತಂದಿದ್ದಾರೆ. ನಾನು ಆವಾಗಲೇ ಹೇಳಿದೆಲ್ಲ ಒಂದು ಫಾರ್ಮುಲಾ ಅಂತ. ಅದು ಏನಂದರೆ, ನಾನು ಊಟ ಮಾಡಿದ್ರೆ ನನ್ನ ಮಗನಿಗೆ ಹಾಲು ಬರುತ್ತೆ. ಅದಕ್ಕೇ ತನ್ನ ಮಗನಿಗೋಸ್ಕರ ನನಗೆ ಚಿಕನ್ ತಂದು ಅಡುಗೆ ಮಾಡಿ ಉಣಿಸ್ತಾ ಇರೋದು. ನೋಡಿ ಗಾಯ್ಸ್, ಎಷ್ಟು ಪ್ರೀತಿ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ನೋಡಿ, ಈಗ ಆಯಿಲ್ ಹಾಕಿದ್ದಾರೆ. ಈಗ ಟೊಮೊಟೊನ ಕೊಯ್ಕೊಂಡು ಮಿಕ್ಸಿ ಹಾಕ್ಕೊಂಡಿದ್ದಾರೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ತಕ್ಕೊಂಡು ಈಗ ಆಯಿಲಲ್ಲಿ ಫಸ್ಟ್ ಕರಗಿಸ್ತಾ ಇದ್ದಾರೆ. ಕರ್ಸಿದ ಮೇಲೆ ಈಗ ಕೇಳ್ತಾ ಇದ್ದಾರೆ, ಇದು ಕಬಾಬ್ಗೆ, ಇದು ಚಿಕನ್ಗೆ ಅಂತ ಹೇಳ್ತಾ ಇದ್ದಾರೆ ಸೌಟನ್ನ. ನೋಡಿ ಯಾವ ಥರ ತಿರುಗಿಸ್ತಾ ಇದ್ದಾರೆ. ಈಗ ಅದನ್ನು ಟೊಮೊಟೊ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಮಾಡ್ತಾಯಿದ್ದಾರೆ. ಇಲ್ಲಿ ಯಾವ್ಯಾವ ಮಸಾಲೆ ಯೂಸ್ ಮಾಡ್ತೀನಿ ಅಂತ ತೋರಿಸಿದ್ದಾರೆ. ಎಲ್ಲ ಮಸಾಲೆಗಳನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾನೆ ಮಾಮ. ಹಾಗೆ ಅದು ಚಿಕನ್ ಹಾಕ್ತಾ ಜೊತೆಗೆ ರೈಸ್ ಮಾಡಿದ್ರಾಯ್ತು, ಬೇಗ ಆಗುತ್ತೆ ಅಂಥೇಳಿ 2 ಗ್ಲಾಸ್ ಅಕ್ಕಿ ತೊಳ್ಕೊಂಡು ನೀರು ಹಾಕಿ ಅನ್ನಕ್ಕೆ ಇಡ್ತಾಯಿದ್ದಾರೆ. ನೋಡಿ, ಇವರಾದರೆ ಡಬಲ್ ಮಾಡ್ತಾಯಿರ್ತಾರೆ. ಆದರೆ ಇವ್ರ ಥರ ನನಗೆ ಮೇಂಟೈನ್ ಮಾಡೋಕ್ಕೆ ಬರೋಲ್ಲ. 2 ಭಾಳ ಕಷ್ಟ ಆಗುತ್ತೆ. ತುಂಬ ಬೇಗನೆ ಅಡುಗೆ ಮಾಡಿಬಿಡ್ತಾರೆ. ಇವರಾದರೆ ತುಂಬ ಚೆನ್ನಾಗಿ ಮಾಡ್ತಾರೆ, ನಂಗೆ ಇಷ್ಟ ಆಗುತ್ತೆ. ಈಗ ನೋಡಿ, ಚಿಕನ್ನ ಇಲ್ಲಿ ಖಾರ, ಉಪ್ಪು, ಅರಿಶಿಣ ಎಲ್ಲ ಹಾಕಿ ಸ್ವಲ್ಪ ಕಲಸಿಟ್ಕೊಂಡಿದ್ರು. ಈಗ ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಚಿಕನ್ನ ಎಣ್ಣೆಯಲ್ಲಿ ಹಾಕಿ ಕಲಸಿದ್ರು. ಅದಾದಮೇಲೆ ಹಿಟ್ಟನ್ನು ತಕ್ಕೋತಾ ಇದ್ದಾರೆ. ಪೂರಿ ಮಾಡ್ತೀನಿ ಅಂತ ಹೇಳಿದ್ರಲ್ವ, ಅದಕ್ಕೆ ಹಿಟ್ಟನ್ನು ಕಲಿಸ್ಕೊತಾ ಕಬಾಬ್ ಎಣ್ಣೆ ಕಾದದ. ಪೂರಿಗೆ ಹಿಟ್ಟು ರೆಡಿ. ಯಾವಾಗಲೂ ಕಡಿಮೆ ಆಯ್ತು ಅನ್ನೋ ಜಗ್ಗಿ ಐತೆ ಅನ್ನಕ್ಕೆ. ಲೋಕೇಶ್ ಅವರೇ, ಎಲ್ಲಿ ಹೋಗ್ತಾ ಇದ್ರ? ಬನ್ನಿ, ನಮ್ಮ ಲೈವಲ್ಲಿರಿ. ಇನ್ನು ನೋಡ್ರಿ, ಇಲ್ಲಿಗ ಇವಾಗ ನೋಡ್ತಾ ಇರ್ಬೋದು ನೀವು. ಕಬಾಬ್ಗೆ ಯಾವ ಥರ ಎಲ್ಲ ರೆಡಿ ಆಗ್ತಾ ಇದೆ ನೋಡಿ. ಸೂಪರ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಲೋಕೇಶ್ ಅವರೇ. ಬರೀ ಕಬಾಬ್ ಉರಿತಾ ಇದೆ ನೋಡ್ರಿ. ಕೊಡ್ತೀವಿ ಬರೀ ಕಬಾಬ್. ಬನ್ನಿ, ಎಲ್ಲ ತಿರ್ಸಿ ಹಾಕೋಣ. ಕಲರ್ ಇಲ್ಲ, ಅದಕ್ಕೆ ಆ ಥರ ಆಗ್ಯದ.
ಗಿಲರ್ ಯಾರು ಮಾಡಬಾರ್ದ್ರಿ ಕಬಾಬಿಗೆ. ಅದು ಯಾವ ಕಲರ್ ಬರ್ತೋ ಅದೇ ಕಲರಲ್ಲಿ ತಿನ್ಬೇಕು ಮನೆಯಲ್ಲಿ ಕಬಾಬು. ಹೊರಗಡೆ ತಿನ್ನಬಾರ್ದಲ್ವಾ. ಹೊರಗಡೆ ಕೆಂಪಗೆ ಹುರಿದಿರ್ತಾರ, ಕೆಂಪಗಾತಾವ. ಐ ಡೋಂಟ್ ಲೈಕ್ ಇಟ್ ಹೊರಗಡೆ ಫುಡ್ಡು. ಆಚೆ ಫುಡ್ ಯಾರು ಲೈಕ್ ಮಾಡಬೇಡ್ರಿ. ಏನು ಸ್ವಲ್ಪನೂ ಚೆನ್ನಾಗಿ ಬರಲಿಲ್ಲ. ಇವಾಗ ಸೂಪರಾಗಿ ಮಾಡಕತ್ತಾರೆ ನಮ್ಮ ಮಿಸ್ಸಸ್ ಅವರು. ಥ್ಯಾಂಕ್ ಯು ಸೋ ಮಚ್ ಬಂಗಾರಿ, ಥ್ಯಾಂಕ್ ಯು ಸೋ ಮಚ್. ನೀವು ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆವಾಗಲೇ ಯಾವ ಥರ ಬಂತು, ಇವಾಗಲೇ ಯಾವ ಥರ ಬರ್ತದೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ ಚೆನ್ನಾಗಿ ಪೂರಿನ ಇದು ಮಾಡ್ತಾ ಇದ್ದಾರೆ ನಮ್ಮ ಮಿಸಸ್ ಅವರು. ತುಂಬ ಚೆನ್ನಾಗಿ ರೌಂಡ್ ಅಪ್ ಆಗಿ ಇದು ತೀಡಕತ್ತಾರ. ಬೆಳಗ್ಗೆ ಇದ್ರಲ್ಲಿ ಯಾವುದಾದ್ರು ಚಪಾತಿ ತಿಕ್ಕದ್ರಲ್ಲಿ ತಿಕ್ಕಕತ್ತಾರ. ತಿಕ್ಕದಂತೀವಿ ನಾವು. ಚಪಾತಿ ತಿಕ್ಕೋದು, ಪೂರಿ ತಿಕ್ಕೋದು. ಅವಾಗ ಹೋಟೆಲ್ ಸ್ಟೈಲ್ ಮಾಡಕತ್ತಾರ ನೋಡ್ರಿ. ಅಲ್ಲಿ ಯಾಕ್ರಿ ಮಾಡಿ ನಾವು ಹುರಿದ್ಬಿಡ್ದು ಒಂದೇ ಸರಿ ಬಿಸಿ ತಿಂದುಬಿಡಮ್ರಿ. ನೋಡ್ರಿ ಯಾವ ಥರ. ನಂದು ತಿಕ್ಕೋದು ಮುಗೀತು. ಈಗ ಒಂದು ಟ್ರಿಪ್ ಎಣ್ಣೆಯಲ್ಲಿ ಫ್ರೈ ಆಗಿದೆ, ಮತ್ತು ಇನ್ನೊಂದು ಟ್ರಿಪ್ ಹಾಕಿದ್ದಾರೆ. ಆಯಿತು, ಎಲ್ಲನೂ ಪೂರಿನೂ ಆಗಕ್ಕೆ ಬಂತು. ಈಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ತುಂಬ ಚೆನ್ನಾಗಿ ಫ್ರೈ ಮಾಡಿದ್ರು ಮಾಮ. ಕಬಾಬ್ ಎಳ್ಳೇಬಾರ್ದು, ಅಷ್ಟು ತುಂಬ ಚೆನ್ನಾಗಿ ಆಗಿದೆ. ನೋಡಿ ಯಾವ ಥರ ಕಲರ್ ಆಗಿದೆ. ಅದರಲ್ಲಿ ಯಾವುದೇ ಕಲರ್ ಮಿಕ್ಸ್ ಮಾಡಿಲ್ಲ, ಏನು ಮಿಕ್ಸ್ ಮಾಡಿಲ್ಲ. ಆ ಥರ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಫ್ರೆಶ್ ಆಯಿಲಲ್ಲಿ. ಅದಕ್ಕೇ ಮನೆಯಲ್ಲಿ ಮಾಡ್ಬೇಕಂತ ಹೇಳೋದು. ನೋಡಿ ನನಗೆ ಹಂಗೆ ಒಂದು ತಿನ್ನಿಸಿದ್ರು. ಹಂಗೆ ಮಾಡ್ತಾ ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಹೋಗಬಾರ್ದು. ತುಂಬ ಚೆನ್ನಾಗಿತ್ತು. ಎಕ್ಸ್ಪ್ರೆಷನ್ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಕ್ಯಾಮ್ರಾ ಮುಂದೆ ಒಂಥರ ಅನ್ನಿಸ್ತಾಯಿತ್ತು. ಆದರೆ ಏನು ಮಾಡೋಕ್ಕಾಗಲಿಲ್ಲ. ಆದರೂ ತಿಂದೆ, ಚೆನ್ನಾಗಿತ್ತು. ಏನೇನೋ ಮಾತಾಡ್ತಾಯಿದ್ದೀನಿ ಅಂತ ಬೇಜಾರು ಹಾಕ್ಕೋಬೇಡಿ. ಹೋಗಲಿ ಬಿಡಿ. ಮತ್ತು ನೋಡಿ ಯಾವ ಥರ ಚಿಕನ್ನ ಉಲ್ಟಾ ಹಾಕ್ತಾಯಿದ್ದಾರೆ. ಈಗ ಕಬಾಬ್ನ ಉಲ್ಟಾ ತಿರುಗಿಸಿ ಫ್ರೈ ಮಾಡ್ತಾಯಿದ್ದಾರೆ. ನೋಡಿ ಯಾವ ಥರ ನೀಟಾಗಿ ಬಂದಿದೆ. ಅಲ್ಲೇ ಪಕ್ಕದಲ್ಲಿ ನೋಡಿ ಗಾಯ್ಸ್, ಯಾವ ಥರ ಗೊತ್ತಾಗುತ್ತೆ ನಿಮಗೇ ಯಾವ ಥರ ಕಲರ್ ಬಂದಿದೆ ಅಂತ. ಸಖತ್ತಾಗಿತ್ತು ಮಾತ್ರ ಚಿಕನ್, ಹೇಳೋಕ್ಕೆ ಆಗಲ್ಲ. ಚೆನ್ನಾಗೂ ಕೊಟ್ಟಿದ್ರು ಈ ಸಾರಿ ಚಿಕನು. ಮತ್ತು ಇಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾರೆ ನೋಡಿ ಯಾವ ಥರ ಇರುತ್ತೆ ಅಂತ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಇದಾದಮೇಲೆ ಬೆಳ್ಳುಳ್ಳಿ ಕಬಾಬ್ಗೆ ಎಲ್ಲ ಹಾಕ್ಕೋತಾಯಿದ್ರು. ಬೆಳ್ಳುಳ್ಳಿ ಮತ್ತು ಕರಿಬೇವು, ಕಾರ್ನ್ಫ್ಲವರು, ಖಾರ, ಉಪ್ಪು, ಮಸಾಲ ಅಂತ ಹಾಕಿ ಎಲ್ಲ ಕಲಸಿ ಮತ್ತು ಅದನ್ನು ಬೆಳ್ಳುಳ್ಳಿನ ಎಣ್ಣೆಲಿ ಫ್ರೈ ಮಾಡ್ಕೋತಾರೆ. ಅದು ಸಖತ್ತಾಗಿರುತ್ತೆ. ಈಗ ನೋಡಿ ಕಬಾಬ್ ಲಾಸ್ಟಲ್ಲಿ ಆಯಿತು, ಮುಗ್ದೋಯ್ತು. ಇನ್ನೊಂದು ಲಾಸ್ಟ್ ಉಳಿದೋಯ್ತು. ಈ ಕಬಾಬ್ ನೋಡಿ ಯಾವ ಥರ ಇದೆ. ಈ ಪೂರಿ ಹುರ್ಕೋತಾ ಇದ್ದಾರೆ. ಅಲ್ಲೇ ಕಬಾಬು ಇತ್ತಲ್ಲ, ಅದೇ ಆಯಿಲಲ್ಲಿ ಪೂರಿ ಹುರ್ಕ್ತಾ ಇದ್ದಾರೆ. ಏನು ಮಾಡೋದು, ಮತ್ತು ಆಯಿಲ್ ಚೆಲ್ಲಕ್ಕಾಗಲ್ಲ, ಅದನ್ನೇ ಯೂಸ್ ಮಾಡ್ತೀವಿ. ಅದೇನು ಅಷ್ಟು ಕೆಟ್ಟದಾಗೇನು ಬ್ಲ್ಯಾಕ್ ಆಗಿಲ್ಲ, ಅದನ್ನೇ ಯೂಸ್ ಮಾಡ್ತೀವಿ, ಚೆಲ್ಲಿಲ್ಲ ನಾವು. ಮತ್ತು ನೋಡಿ ಯಾವ ಥರ ಚೆನ್ನಾಗಿತ್ತು ನಮ್ಮ ವ್ಲಾಗ್. ನೋಡಿ ಬೋರ್ ಮಾಡ್ಕೋಬೇಡಿ. ಹಾಗೆ ಒಂದು ಸ್ವಲ್ಪ ಬೋರ್ ಹೊಡಿತಾ ಇದ್ದರೆ ಓಡಿಸ್ಕೊಂಡು ನೋಡಿ, ಪರವಾಗಿಲ್ಲ. ಹೇಳ್ಬೇಕೋ ಹೇಳ್ಬಾರ್ದೋ ಗೊತ್ತಿಲ್ಲ, ಆದರೂ ಹೇಳ್ತಾಯಿದ್ದೀನಿ. ಇದು ಪೂರಿ ಯಾಕೆ ಉಬ್ಬು ಬಂದಿಲ್ಲ ಅಂದರೆ, ಆ ಪೂರಿಲಿ ರವೆ ಮಿಕ್ಸ್ ಮಾಡಿಲ್ಲ, ರವೆ ಇರಲಿಲ್ಲ ಮನೆಯಲ್ಲಿ, ಅದಕ್ಕೇ ಪೂರಿ ಉಬ್ಬು ಬಂದಿಲ್ಲ. ಮತ್ತು ಮಾಮ ತರ್ತೀನಿ ಅಂದರು. ಬೇಡ ಬಿಡು, ನೈಟ್ ಆಗಿದೆ, ಏನು ತೊಗೊಂಬರ್ತೀವಿ, ಹಂಗೆ ಮಾಡು ಅಂತಂದೆ. ಹಂಗೆ ಮಾಡಿದ್ರು. ಸೋಡಾ ಹಾಕಿದ್ರು ಹಿಟ್ಟಲ್ಲಿ. ಚೆನ್ನಾಗಿ ಆಗಿತ್ತು ಒಟ್ಟಿನಲ್ಲಿ. ಆದರೂ ಉಬ್ಬು ಬಂದಿತ್ತು ಚೆನ್ನಾಗಿತ್ತು ರೀ. ಇದೇ ಥರ ನೀವು ಮಾಡ್ಕೊಳ್ಳಿ. ನಿಮ್ಮ ವೈಫ್ಗಳಿಗೂ ಇದೇ ಥರ ಮಾಡಿ. ಬಾಯ್ಸ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ತುಂಬ ಚೆನ್ನಾಗಿ ಇರುತ್ತೆ. ಹೆಂಡ್ತಿ ಮಕ್ಕಳನ್ನ ಖುಷಿ ಪಡಿಸಿದರೆ ಅವರು ನಿಮಗೆ ತುಂಬ ಇದು ಮಾಡ್ತಾರೆ. ಯಾಕಂದರೆ ಅವರು ಮಕ್ಕಳು ನೋಡಿ ಸುಸ್ತಾಗಿರುತ್ತಲ್ಲ, ನೀವು ಮಾಡಿದ್ರೆ ಅವರು ಖುಷಿ ಪಡ್ತಾರೆ. ನನ್ನ ಅನುಭವದಲ್ಲಿ ಹೇಳ್ತಾ ಇರ್ತೀನಿ. ಹಿಂಗಂತ ದಿನ ಅಲ್ಲ, ಯಾವಾಗಾದರೂ ಒನ್ ಟೈಮ್. ಅವ್ರಿಗೂ ಕೆಲಸ ಮಾಡಿ ಬ್ಯುಸಿ ಇರ್ತಾರೆ. ಹೆಣ್ಮಕ್ಳು ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ನೋಡಿ ಇವ್ರು ನಮ್ಮ ಮಾವ ಕೆಲ್ಸಕ್ಕೆ ಹೋಗಿ ಬಂದು ನನಗೆ ಈ ಥರ ಎಲ್ಲ ಮಾಡಿಕೊಡ್ತಾರೆ. ತುಂಬ ಕೇರ್ನೆಸ್ ತೊಗೋತಾರೆ. ನನಗಾಯಿತು, ನಮ್ಮ ಮಕ್ಳಿಗಾಯಿತು, ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರೂ ಕಣ್ಣು ಬಿಡಬೇಡಿ, ದೃಷ್ಟಿ ಬಿಡಬೇಡಿ.
ನಮ್ಮ ಸಂಸಾರದ ಮೇಲೆ ಅಂತ ಹೇಳ್ತಿದ್ದೀನಿ. ಏನಪ್ಪ ಅಂತ ಅನ್ಕೋಬೇಡಿ, ನಿಜ ಆ ಥರ ಅನಿಸುತ್ತಲ್ವ. ಆದರೂ ಯಾವುದೇ ಕಾರಣಕ್ಕೂ, ಯಾವುದೇ ಸಮಯಕ್ಕೂ, ಯಾವುದೇ ವಿಷಯಕ್ಕೂ ಹೆದರಬಾರ್ದ್ರಿ. ಎಲ್ಲದಕ್ಕೂ ಧೈರ್ಯ ಮಾಡಿ ನಿಂತಿರಬೇಕು. ಇದೆ ನೋಡ್ರಿ ಪೂರಿ ಹಾಕತ್ತ ನಮ್ಮ ಅಮ್ಮ. ಆಯಿತು, ಈ ಕಡೆ ಕಬಾಬ್ ಆಯಿತು ಮತ್ತು ಪೂರಿ ಆಯಿತು. ತುಂಬ ಚೆನ್ನಾಗಿತ್ತು. ಇವತ್ತಿನ ನೋಡ್ರಿ ಈ ಥರ ಇತ್ತು ಡೈಲಿ ವ್ಲಾಗಲ್ಲಿ ಸಂಜೆ ಇವತ್ತು ಚಿಕನ್ ಮಾಡಿದ್ವಿ. ಇಷ್ಟ ಆದರೆ ನೋಡ್ರಿ, ಹಂಗೆ ಇಲ್ಲಾಂದರೆ ನೀವು ನೋಡಬೇಡ್ರಿ. ಚೆನ್ನಾಗಿ ನೋಡ್ರಿ. ಪೂರಿ ಮಾತ್ರ ಚೆನ್ನಾಗಿ ಬಂದಿತ್ತು ರೀ, ಟೇಸ್ಟಿಯಾಗಿತ್ತು ಪೂರಿ. ನಾನು ತಿಂದೆ ಅಲ್ವಾ, ನೋಡ್ರಿ ಲಾಸ್ಟಲ್ಲಿ ಅದು ಬಾಯಿ ಸೌಂಡ್ ನೋಡ್ರಿ ಹೆಂಗೆ ಬರ್ತದ. ಯಪ್ಪ ಲಚ್ಚು ಕಟ್ಟುತ್ತದೆ ಅದು. ಎಷ್ಟು ನಾನೇ ಅಯ್ಯೋ ನಮ್ಮ ಮಾವಗೆಲ್ಲ ಬೈದಿರ್ತೀನಿ, ಏನಿದು ಈ ಥರ ಎಲ್ಲ ಮಾಡ್ತಿದ್ದಿ ಅಂತ. ಆದರೆ ನನಗೆ ಅದು ಒಂಥರ ಅನ್ನಿಸ್ತದ್ರಿ ಫೋನ್ಯಾಗ ನೋಡಿ. ಈಗ ನಮ್ಮ ಮಾವ ಕಂಪ್ಲೀಟ್ಲಿ ಬಿಟ್ಬಿಟ್ಟನ ಆ ಥರ ಸೌಂಡ್ ಮಾಡೋದು. ಇವಾಗ ನಾನೇ ಸೌಂಡ್ ಮಾಡಕತ್ತೀನಿ. ನನಗೆ ಒಂಥರ ನಗು ಬರ್ತೈತೆ. ಪೂರಿ ನೋಡ್ರಿ ಈ ಥರ ಆಗಿದೆ, ಕಾಣಿಸ್ತಾ ಇದೆಯಾ ಯಾವ ಥರ ಆಗಿದೆ ಅಂತ. ನೆಕ್ಸ್ಟ್ ಕಬಾಬ್ ಆಯಿತು, ಪೂರಿ ಆಯಿತು, ಊಟ ಮಾಡೋದು. ಹಾಗೇನಿಲ್ಲ ಪಾಪ, ಈಗ ಬೆಳ್ಳುಳ್ಳಿ ಕಬಾಬ್ ಹಾಕತ್ತೀನಿ. ಸ್ವಲ್ಪ ಮಸಾಲೆ ಗಿಸಾಲೆ ಕಮ್ಮಿ ಆಯ್ತು, ಹಾಕ್ಯಂಬರ್ರಿ. ಅದೇ ಆವಾಗಲೇ ಹೇಳಿದೆ ಅಲ್ರಿ, ಬೆಳ್ಳುಳ್ಳಿ ಕಬಾಬ್ ಅಂತ ಇದೆ ನೋಡ್ರಿ. ಬೆಳ್ಳುಳ್ಳಿ, ಕರಿಬೇವು ಹಾಕಿ, ಕಾರ್ನ್ಫ್ಲವರ್ ಹಾಕಿ, ಸ್ವಲ್ಪ ಉಪ್ಪು, ಅದು ಇರುತ್ತಲ್ಲ ಮಸಾಲೆಗಳು ಯಾವ್ಯಾವ ಬೇಕಿಂಗ್ ಮಸಾಲೆ ಎಲ್ಲ ಹಾಕಿ, ಸೇಮ್ ಕಬಾಬ್ ಯಾವ ಥರ ಮಾಡ್ತೀವಿ ಅದೇ ಥರ ಬೆಳ್ಳುಳ್ಳಿ ಕಬಾಬ್ ಅಂತ ಇದು ನೋಡ್ರಿ. ತುಂಬ ಚೆನ್ನಾಗಿ ಫೋನಾಗಿಲ್ಲ ಒಂದು ಬರೀ ಟೇಸ್ಟ್ ಹಂಗೆ ನೋಡಂಬ್ರಿ. ಸೂಪರಾಗಿದೆ, ಚೆಂದಾಗಿದೆ. ಚೆಂದಾಗಿದೆ. ಬೆಳ್ಳುಳ್ಳಿ ಕಬಾಬ್ ಹೆಂಗೆ ನೋಡಂಬ್ರಿ, ತಿನ್ನಾಕತ್ತೀನಿ. ಸೂಪರ್. ಓಕೆ ಗಾಯ್ಸ್, ನೋಡಿದ್ರಲ್ಲ ಕಬಾಬ್ ಸೂಪರ್ ಆಗಿದೆ, ಪೂರಿನೂ ಸೂಪರ್ ಆಗಿದೆ. ಆ ಪೂರಿಲಿ ರವೆ ಹಾಕಿಲ್ಲ, ಅದಕ್ಕೇನೆ ಉಪ್ಪು ಬಂದಿಲ್ಲ ಅಷ್ಟೇ. ಮತ್ತು ಚಿಕನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸಾಂಬಾರು ಚೆನ್ನಾಗಾಗಿದೆ. ನಾವು ಯಾವಾಗಲೂ ಬೇರೆ ರೀತಿ ಮಾಡ್ತಿದ್ವಿ, ಇವತ್ತು ಬೇರೆ ಥರ ಮಾಡಿದ್ವಿ, ಚೆನ್ನಾಗಾಗಿದೆ. ರೈಸ್ ಆಗಿದೆ ನೋಡಿದ್ರಲ್ವ, ಕುಕ್ಕರಲ್ಲಿ ರೈಸ್ ಆಗಿದೆ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಅವಾಗೆ ಸಾಂಬಾರು ಟೇಸ್ಟ್ ನೋಡಿದೆ, ಆಮೇಲೆ ಕಬಾಬ್ ತಿಂದೆ, ಆಮೇಲೆ ಈ ಪೂರಿನೂ ತಿಂದೆ, ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.